ನಮಸ್ಕಾರ. ಕ್ರೈಮ್ ಜಗತ್ತಿನ ಅಸಲಿ ಸತ್ಯಗಳನ್ನ ಖಚಿತ ಮಾಹಿತಿಯೊಂದಿಗೆ ಹೇಳುವ ಕ್ರೈಮ್ ಡೈರಿಗೆ ಸ್ವಾಗತ. ನಾನು ನವಿತಾ ಜೈನ್. ವೀಕ್ಷಕರೇ, ಇವತ್ತಿನ ಸ್ಟೋರಿ ನಿಜಕ್ಕೂ ಭಯಾನಕ. ಯಾಕಂದ್ರೆ ಅದೊಂದು ಕಲ್ಲು ಮೂವರನ್ನ ಕೊಂದು ಮುಗಿಸಿದೆ. ಆದ್ರೆ ಆ ಕಲ್ಲಿಗೆ ರಕ್ತದಾಹ ಇನ್ನೂ ನಿಂತಿಲ್ಲ. ಹಾಗಾದ್ರೆ ಏನಿದು ಆ ಭಯಾನಕ ಕಲ್ಲಿನ ರಹಸ್ಯ ಅಂತೀರಾ? ಎಲ್ಲಿದೆ ನೋಡಿ. ನೆತ್ತರು ಬೇಡುತ್ತಿದೆ ಆ ಒಂದು ಕಲ್ಲು, ಮೂವರನ್ನ ಕೊಂದಿದೆ ಆ ಒಂದು ಕಲ್ಲು. ಪ್ರಿಯ ವೀಕ್ಷಕರೇ, ಇವತ್ತಿನ ಸ್ಟೋರಿ ನಿಜಕ್ಕೂ ರೋಚಕ. ಯಾಕೊತ್ತಾ, ಆ ಒಂದು ಕಲ್ಲು ರಕ್ತ ಕೇಳುತ್ತೆ. ಆ ಒಂದು ಕಲ್ಲಿನ ರೋಚಕ ಕತೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಆ ಒಂದು ಕಲ್ಲಿಂದ ಈಗಾಗಲೇ 3 ಮಂದಿ ಬಲಿಯಾಗಿದ್ದಾರೆ. ಆ ಭಯಾನಕ ಕಲ್ಲು ಪ್ರಾಣವನ್ನೇ ತೆಗೆಯುತ್ತೆ ಅಂದ್ರೆ ಅದು ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಕೇಳಿ. ಆ ಒಂದು ಕಲ್ಲಿನ ರೋಚಕ ಕತೆಗೆ ಅವನೇ ಖಳನಾಯಕ. ಆ ಖಳನಾಯಕನ ಆಯುಧವೇ ಆ ಒಂದು ಕಲ್ಲು. ಇದು ಸೈಕೋ ಕೊಲೆಗಾರನೊಬ್ಬನ ಕಥೆ. ಸಿಲಿಕಾನ್ ಸಿಟಿಯಲ್ಲಿದ್ದಾನೆ ನಟೋರಿಯಸ್ ಪಾತಕಿ. ಪ್ರಿಯ ವೀಕ್ಷಕರೇ, ಆತ ಸಿಲಿಕಾನ್ ಸಿಟಿಯ ಒನ್ ಆಫ್ ದಿ ನಟೋರಿಯಸ್ ಪಾತಕಿ. ತನ್ನ ಕ್ರೈಮ್ ಆಕ್ಟಿವಿಟೀಸ್ ಇಂದ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಸೈಕೋ ಕಿಲ್ಲರ್ ಅಂತಾನೆ ಕುಖ್ಯಾತಿ ಪಡೆದಿದ್ದ ಖತರ್ನಾಕ್. ಆದ್ರೆ ಪೊಲೀಸರ ಕೈಗೆ ಸಿಗದೆ ಚಲ್ಲೆ ಹಣ್ಣು ತಿನ್ನಿಸಿ ಕಾಲ್ ಕೀಳೋದ್ರಲ್ಲಿ ಈ ಆಸಾಮಿ ನಿಸ್ಸೀಮಾತ. ಆತನ ಹಿಸ್ಟರಿ ಕೇಳಿದ್ರೆ ನೀವು ಒಮ್ಮೆ ಬೆಚ್ಚಿ ಬೀಳ್ತೀರಾ. ಯಾಕೊತ್ತಾ? ಒಡ ಹುಟ್ಟಿದ ತಂಗಿಯನ್ನೇ ಕೊಲೆ ಮಾಡಿದ್ದ ಕ್ರೂರಿ. ಈ ಸೈಕೋಪಾತ್ಗೆ ಕಲ್ಲೇ ಆಯುಧ. ಗಾಂಜಾ ಹೊಡೆದ್ರೆ ಏನ್ ಬೇಕಾದ್ರೂ ಮಾಡ್ತಿದ್ದ ಪಾಪಿ. ಎಸ್, ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ, ಈತನ ಹೆಸರು ರಾಜೇಂದ್ರ ಅಲಿಯಾ ಸೈಕೋ ರಾಜೇಂದ್ರ. ಹೀಗೆ 10 ವರ್ಷಗಳ ಹಿಂದೆ ಈ ಸೈಕೋಪಾತ್ ತನ್ನ ತಂಗಿಯನ್ನ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದ. ಈ ವಿಚಾರವಾಗಿ ಪೊಲೀಸರು ಈ ಸೈಕೋನನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಜೈಲು ವಾಸ ಅನುಭವಿಸಿ ಆಚೆ ಬಂದ್ರು ಆತನ ಸೈಕೋತನ ಮಾತ್ರ ಕಮ್ಮಿ ಆಗಿರ್ಲಿಲ್ಲ. ಗಾಂಜಾ ನಶೆಯಲ್ಲಿ ಸೂಪರ್ವೈಸರ್ ಕೊಲೆ, ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ. ಎಸ್, ತನ್ನ ತಂಗಿಯನ್ನ ಕೊಂದು ಜೈಲುವಾಸ ಅನುಭವಿಸಿ ಜೈಲಿಂದ ಹೊರಬಂದಿದ್ದ ಈ ಸೈಕೋ ರಾಜೇಂದ್ರನ ಸೈಕೋತನ ಮಾತ್ರ ಸ್ವಲ್ಪವೂ ಕಮ್ಮಿ ಆಗಿರಲಿಲ್ಲ. ಮೊದಲೇ ಗಾಂಜಾ ವ್ಯಸನಿಯಾಗಿದ್ದ ಈತ ಗಾಂಜಾ ಪಡೆಯೋಕೆ ದುಡ್ಡು ಬೇಕೇ ಬೇಕು. ಆ ದುಡ್ಡಿಗಾಗಿ ಕೊಲೆ ಮಾಡೋದಕ್ಕೂ ರೆಡಿಯಾಗಿದ್ದ. ಆತನ ಕೈಯಿಂದ ಮೊದಲ ಬಲಿ ಅಂದ್ರೆ ಬಸವನಗುಡಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಿದ್ದ ಸೂಪರ್ವೈಸರ್. ಆತನನ್ನ ಈ ಸೈಕೋಪಾತ್ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗ್ತಾನೆ. ₹150 ಕೊಡದಿದ್ದಕ್ಕೆ ಕೊಲೆ ಯತ್ನ. ರಸ್ತೆ ಬದಿ ಮಲಗಿದ್ದವರೇ ಇವನ ಟಾರ್ಗೆಟ್. ಗಾಂಜಾ ಸೇವನೆಗಾಗಿ ರಸ್ತೆ ಬದಿ ಮಲಗಿರುವ ಬಡವರ ಮೇಲೆ ಹಲ್ಲೆ ನಡೆಸಿ ಹಣ ಕಸಿದು ಗಾಂಜಾ ಖರೀದಿಸುತ್ತಿದ್ದಂತೆ ಈ ಸೈಕೋ ರಾಜೇಂದ್ರ. ಹೀಗೆ ಜೆಪಿ ನಗರದಲ್ಲಿ ರಸ್ತೆ ಬದಿ ಮಲಗಿದ್ದ ವ್ಯಕ್ತಿಯೊಬ್ಬ ಗಾಂಜಾಕ್ಕೆ ಹಣ ಕೊಡದಿದ್ದರಿಂದ ಕೋಪಗೊಂಡು ಅಲ್ಲೇ ಇದ್ದ ಕಲ್ಲಿನಿಂದ ಹಲ್ಲೆ ನಡೆಸಿದ್ದ. ಆದ್ರೆ ಅದೃಷ್ಟವಶಾತ್ ಗಾಯಗೊಂಡ ಆ ವ್ಯಕ್ತಿ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಪಾರಾಗಿದ್ರು. ಕಾವೇರಿ ಗಲಾಟೆ ವೇಳೆ ಕಾರುಗಳಿಗೆ ಬೆಂಕಿ ಹಚ್ಚಿದಂತೆ ಸೈಕೋ. ಈ ಸೈಕೋ ರಾಜೇಂದ್ರ ಕಾವೇರಿ ನೀರಿಗಾಗಿ ನಡೆದ ಗಲಾಟೆ ವೇಳೆಯಲ್ಲಿ ಕಾರುಗಳಿಗೆ ಬೆಂಕಿ ಹಾಕಿ ವಿಕೃತಿ ಮೆರೆದಿದ್ದಂತೆ.
ಇನ್ನು ಇತ್ತೀಚೆಗೆ ಹೇಳ್ಬೇಕಂದ್ರೆ ಕಳೆದ ವಾರ 200 ರೂಪಾಯಿ ಮೊಬೈಲ್ಗಾಗಿ ಕರ್ನಾಟಕ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಲಿಂಗಪ್ಪ ಎಂಬುವರ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿದ್ದ. ನೋಡಕ್ಕೇನೋ ಅಮಾಯಕಂತರ ಕಾಣೋ ಈ ಸೈಕೋ ರಾಜೇಂದ್ರ ಗಾಂಜಾವನ್ನೇ ಫುಲ್ ಮಿಲ್ಸ್ ಊಟವನ್ನಾಗಿ ಮಾಡಿಕೊಂಡಿದ್ದ. ಗಾಂಜಾ ಸೇವನೆ ಮಾಡಿ ಪಾರ್ಕ್ಗಳಲ್ಲಿ ಮಲಗ್ತಿದ್ದ. ಗಾಂಜಾ ಹೊಡೆಯಲು ದುಡ್ಡಿಲ್ಲ ಅಂದ್ರೆ ಬೀದಿ ಬದಿಯ ಜನರು ಮಲಗಿರೋ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಟಾರ್ಗೆಟ್ ಮಾಡಿ ನಿದ್ದೆ ಮಾಡುವ ವೇಳೆ ಹಿಂಬದಿಯಿಂದ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡ್ತಿದ್ದಂತೆ. ನಂತರ ಸತ್ತ ವ್ಯಕ್ತಿಯ ಬಳಿ ಇರೋ ಹಣ, ಒಡವೆ, ಮೊಬೈಲ್ ಎಗರಿಸಿ ಎಸ್ಕೇಪ್ ಆಗ್ತಿದ್ದಂತೆ. ಅಕ್ಯೂಸ್ಡ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಕೊಡಬೇಕಂದ್ರೆ ಅಕ್ಯೂಸ್ಡ್ ಹೆಸರು ರಾಜೇಂದ್ರನ್ ಅಲಿಯಾಸ್ ಸೈಕೋ ರಾಜೇಂದ್ರನ್ ಅಲಿಯಾಸ್ ಸೈಕೋ ಅಲಿಯಾಸ್ ಬೆಂಕಿ ರಾಜ. ಅಕ್ಯೂಸ್ಡ್ ಹೆಸರು ಬೇರೆ ಬೇರೆ ಹೆಸರು. ಅಕ್ಯೂಸ್ಡ್ಗೆ 28 ವರ್ಷ. ನಾವು ಇಂಟ್ರೋಗೇಷನ್ ಮಾಡುವಾಗ ನಮಗೇನು ಗೊತ್ತಾಯಿತು, ಈ ಮನುಷ್ಯ ನಮ್ಮ ಹಳೆಯ ತ್ಯಾಗರಾಜ ನಗರ ಪೊಲೀಸ್ ಸ್ಟೇಷನ್ ಇರುವಾಗ, ರೈಟ್ ನಾವು ಬಸವನಗುಡಿ ವ್ಯಾಪ್ತಿಯಲ್ಲಿ ಆ ಏರಿಯಾ ಇದೆ, ಬಟ್ ತ್ಯಾಗರಾಜ ನಗರ ಪೊಲೀಸ್ ಸ್ಟೇಷನ್ ಇರುವಾಗ 2010ನಲ್ಲಿ ಒಂದು ಬಿಲ್ಡಿಂಗ್ನಲ್ಲಿ ಇವಾಗ ಕೆಲಸ ಮಾಡುವಾಗ, ಸಿಮೆಂಟ್ ಮಿಕ್ಸಿಂಗ್ ಕೆಲಸ ಮಾಡುವಾಗ ಇವನಿಗೆ ಸೂಪರ್ವೈಸರ್ಗೆ ಜಗಳ ಆಗಿ ಸೂಪರ್ವೈಸರ್ ಮರ್ಡರ್ ಮಾಡಿ 2010ನಲ್ಲಿ ಜೈಲಿಗೆ ಹೋಗಿ 2014ನಲ್ಲಿ ಎಸ್ಕೇಪ್ ಔಟ್. ಆಮೇಲೆ 2016 ಕಾವೇರಿ ಗಲಾಟದಲ್ಲಿ ಸುಮಾರು ಒಂದು 7-8 ಕಾರುಗಳ ಏರಿಯಾದಲ್ಲಿ ಬೆಂಕಿ ಹಚ್ಚಿದ್ದಾನೆ. ಸಣ್ಣ ಏಜ್ನಲ್ಲಿ ಸುಮಾರು ಒಂದು 15 ವರ್ಷ ಇರುವಾಗ ಇವತ್ತು ನಮಗೇನು ಕಂಡು ಬರ್ತಾ ಇದೆ, ಇವತ್ತು ಅವರು ತಂಗಿಯವರು ತೀರಿ ಹೋಗಿದ್ದಾರೆ. ಇವತ್ತು ನಮ್ಮ ಇಂಟ್ರೋಗೇಷನಲ್ಲಿ ಪ್ಲಸ್ ಕೆಲವು ನಮ್ಮ ಇನ್ಪುಟ್ಸ್ನಲ್ಲಿ ಏನು ಕಂಡು ಬರ್ತಾ ಇದೆ, ಮೋಸ್ಟ್ಲಿ ತಂಗಿ ಕೂಡ ಈ ಬೆಂಕಿ ರಾಜ ಇವನೇ ಮರ್ಡರ್ ಮಾಡಿರ್ಬೋದು ಒಂದು ಮಾಹಿತಿ ಬರ್ತಾ ಇದೆ. ಸೊ ಆ ಕೇಸ್ ಫೈಲ್ ಕೂಡ ನಾವು ಓಪನ್ ಮಾಡಲಿಕ್ಕೆ ಇರ್ತೀವಿ. ಸುಮಾರು ಒಂದು 15 ವರ್ಷಕ್ಕೆ ಹಿಂದೆ ಆ ಟೈಮ್ನಲ್ಲಿ ಕನ್ಸರ್ನ್ ಪೊಲೀಸ್ ಸ್ಟೇಷನಲ್ಲಿ UDR ಆಗಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ವಿಲ್ ಬಿ ಲುಕಿಂಗ್ ಇನ್ ಟು ದಟ್ ಆಲ್ಸೋ. ಸೊ ಅಸಫ್ ನಮ್ಮ ಪ್ರಕಾರ ಅಕ್ಯೂಸ್ 2 ಮರ್ಡರ್ ಕೇಸ್ನಲ್ಲಿ ಸಂಬಂಧಪಟ್ಟಿದ್ದಾರೆ. ನಮ್ಮ ಮರ್ಡರ್ ಕೇಸು ಸೇರಿ 3 ಮರ್ಡರ್ ಕೇಸ್ನಲ್ಲಿ ಸಂಬಂಧಪಟ್ಟಿದ್ದ ಮನುಷ್ಯ, ಪ್ಲಸ್ ಒಂದು ಕಾವೇರಿ ಗಲಾಟದಲ್ಲಿ ಬೆಂಕಿ ಹಾಕಿದ ಮನುಷ್ಯ. ಎಸ್, ಕೇಳಿದ್ರ ಇವನ ಮೇಲೆ ಈಗಾಗಲೇ 3 ಮರ್ಡರ್ ಕೇಸ್ ಫಿಟ್ ಆಗಿದೆಯಂತೆ. ಲಾಜಿಕ್ ಏನಿಲ್ಲ ಅವ್ರು ಮಾಡುವ ಮರ್ಡರ್ಗೂ. ಈಸ್ ಅ ಗಾಂಜಾ ಅಡಿಕ್ಟ್ ಅಸ್ ವೆಲ್. ಸೊ ಬೇಸಿಕಲಿ ಒಂದು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಅಮೌಂಟ್ ಬೇಕಾಗ್ತದೆ. ಸೊ ರೋಡ್ನಲ್ಲಿ ಯಾರು ಮಲಗ್ತಾರೋ ಅವ್ರ ಮೇಲೆ ಹೋಗಿ ಕಲ್ಲು ಹಾಕಿಬಿಟ್ಟು ದುಡ್ಡು ತಗೊಳ್ಬೇಕು ನನಗೊಂದು ಆಸೆ. ಸೊ ಅದೇ ಥರ ನಮ್ಮ ಕುಮಾರಸ್ವಾಮಿ ಅವ್ರನ್ನೆಲ್ಲ ಆಗಿದ್ದು ಅದೇ ಥರ. ಪಾಪ ಅದಕ್ಕೆ ವಾಚ್ಮ್ಯಾನ್ ವೆರಿ ಪುವರ್ ಗೈ ಇಲ್ಲಿ ಬಂದು ಅವರು ಸುಮಾರು 8,000 ಸಂಬಳ ದುಡ್ಡುವರು ಅವರು ತಲೆಯಲ್ಲಿ ಹಾಕಿಬಿಟ್ಟು ಅವರು ಪ್ಯಾಕೆಟ್ನಲ್ಲಿರುವ 350 ರೂಪಾಯಿ, 400 ರೂಪಾಯಿ ದುಡ್ಡು ತಗೊಂಡು ಹೋಗಿದ್ದಾನೆ. ಅದು ಇನ್ಸ್ಟೆಂಟ್ ಆಗಿ 2 ದಿನ ಆದ ಮೇಲೆ 26ನೇ ತಾರೀಕು JP ನಗರದಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಒಬ್ಬರು ಇದೇ ಥರ ಮಲಗಿದ್ದಾರೆ. ಅವ್ರ ಮೇಲೆ ಬಂದು ಇದೇ ಥರ ಕಲ್ಲು ಹಾಕಿದ್ದಾರೆ. 26ನೇ ತಾರೀಕು ಒಂದು ಅಟೆಂಪ್ಟ್ ಟು ಮರ್ಡರ್ 307 ರಿಜಿಸ್ಟರ್ ಮಾಡಿದ್ವಿ. ಇವತ್ತು ಕಂಡು ಬರ್ತಾ ಇದೆ ಅದು ಕೂಡ ಸೇಮ್ ರಾಜೇಂದ್ರ ಅಕ್ಯೂಸ್ಗೆ ಅದು ಮಾಡಿದ್ದು. ಬಟ್ ಇದರಲ್ಲಿ ಅವರು ಬಹಳ ಸೀರಿಯಸ್ ಇಂಜುರಿ ಇದರಲ್ಲಿ ಎಸ್ಕೇಪ್ ಆಗಿದ್ದಾರೆ. JP ನಗರ ವ್ಯಕ್ತಿಯವರು ಇನ್ನೂ ಕೂಡ ICUದಲ್ಲಿ ಇದ್ದಾರೆ. ದೊಡ್ಡ ಒಂದು ಕಲ್ಲು ತಗೊಂಡು ಬಂದು ನಿದ್ರೆ ಮಾಡುವಾಗ ತಲೆ ಮೇಲೆ ಹಾಕೋದು ನೋಡೋದು. ಸೊ ವಿ ಹ್ಯಾವ್ ಸೆಕ್ಯೂರ್ಡ್. ನಾವು ಒಳಗಡೆ ಹೋದ ಮೇಲೆ ಬೇರೆ ಬೇರೆ ಕಾಯ್ದೆ ಏನಿದೆ ಅದು ಕೂಡ ನಾವು ಇನ್ವೋಕ್ ಮಾಡಿದ್ವಿ. ಸೊ ನಮ್ಮ ಸೊಸೈಟಿದಲ್ಲಿ ಕೆಲವು ಜನ ಇಷ್ಟು ಕ್ರೂಯಲ್ ಆಗಿ ಕೂಡ ಇದ್ದಾರೆ. ಕೆಲವು ಜನ ಒಂದೊಂದು ಲಾಜಿಕ್ ಕೊಡ್ತಾರೆ ಅವರು ಮಾಡುವ ತಪ್ಪಕ್ಕೂ. ಬಟ್ ಈ ಲಾಜಿಕ್ ಯಾರು ಕೂಡ ಒಪ್ಕೊಳ್ಳಿಕ್ಕಾಗಲ್ಲ. ಸಂಬಡಿ ಕ್ಯಾನ್ ಮರ್ಡರ್ ಫಾರ್ 200 rupees. ಯಾರೋ ಆರಾಮಾಗಿ ನಿದ್ರೆ ಮಾಡ್ತಾ ಇರ್ತಾನೆ, ಕೂಲಿ ಕೆಲಸ ಮಾಡಿಕೊಂಡು ಅವನ ತಲೆ ಮೇಲೆ ಬಂದು ಕಲ್ಲು ಹಾಕುವ ಒಂದು ಥರ ಮೈಂಡ್ ಸೆಟ್ ಇದೆ. ಇದರಲ್ಲಿ ಭಾಳ ವಿಶೇಷ ಏನು, ಇವ ಜಸ್ಟ್ 28 ವರ್ಷ ಇರುವ ಮನುಷ್ಯ. ಇದರಲ್ಲಿ ಇನ್ನೂ ಭಾಳ ಡೇಂಜರಸ್ ವ್ಯಕ್ತಿ. ಸೊ ಯು ಟೇಕ್ ನೆಸರಿ ಆ್ಯಕ್ಷನ್. ನಾವು ಇದರಲ್ಲಿ ಭಾಳ ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ನಾನು ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟರ್ ಕೇಳಿದ್ದೀನಿ 10 ಡೇಸ್ನಲ್ಲಿ ಚಾರ್ಜ್ ಶೀಟ್ ಆಗಬೇಕು. ಸೊ 10 ದಿನ ಚಾರ್ಜ್ ಶೀಟ್ ಮಾಡಿದ್ವಿ ಕೋರ್ಟ್ನಲ್ಲಿ. ಇದು ಒಂಥರ ಭಾಳ ಡಿಫ್ರೆಂಟಾಗಿ ಈ ಕೇಸ್ ಡೀಲ್ ಮಾಡ್ತೀವಿ. ನಾರ್ಮಲಿ ನಾವು 1 ವರ್ಷ 2 ವರ್ಷ ಆ ಥರ ಮಾಡಲ್ಲ. ವಿ ವಿಲ್ ಡೂ ದ ಚಾರ್ಜ್ ಶೀಟ್ ಇನ್ 10 days ಫ್ಲಾಟ್. ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಕೊಡ್ತೀವಿ. ಆಮೇಲೆ ನಾವು ಎಷ್ಟು ಜುಡಿಷಿಯಲ್ ಪ್ರಾಸೆಸ್ ಮೂವ್ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲ ಟೈಮ್ ಏನಾಗ್ತದೆ, ಜುಡಿಷಿಯಲ್ ಪ್ರಾಸೆಸ್ನಲ್ಲಿರುವ ವಿಳಂಬ ಯೂಸ್ ಮಾಡಿಕೊಂಡು ಈ ಮನುಷ್ಯ ಅದೊಂದು ಅವಕಾಶ ಆಗಿತ್ತು. ಯಾಕೆ ನಮ್ಮ ಲಾ ಮೇಲೆ ಒಂದು ಮರ್ಯಾದೆ ಇಲ್ಲ. ಬಿಕಾಸ್ ದಿಸ್ ಫೆಲೋ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಜುಡಿಷಿಯರಿ ಪ್ರಾಸೆಸ್ನಲ್ಲಿರುವ ಡಿಲೇ ಏನಿದೆ ಅದು ಇವತ್ತು ಸಾಧಾರಣವಾಗಿ ಯೂಸ್ ಮಾಡಿಕೊಂಡಿದ್ದಾರೆ. ಸೊ ಈ ಟೈಮ್ ನಾವು ಬಿಡಲ್ಲ. ಸೊ 10 ಡೇಸ್ನಲ್ಲಿ ವಿಲ್ ಚಾರ್ಜ್ ಶೀಟ್, ವಿಲ್ ಮೇಕ್ ಶೋರ್ ದ ಟ್ರಯಲ್ ಇಸ್ ಆಲ್ಸೋ ಪ್ರಾಪರ್ಲಿ ಮಾನಿಟರ್ಡ್. ಇದರಲ್ಲಿ ಎಷ್ಟು ಕನ್ವಿಕ್ಷನಲ್ಲಿ ಫುಲ್ಲೆಸ್ಟ್ ಪಾಸಿಬಲ್ ಸೆಂಟೆನ್ಸ್ ಏನು ಬೇಕು ಭಾಳ ಸೈಂಟಿಫಿಕ್ ಆಗಿ ಮಾಡ್ತೀವಿ. ಇನ್ಕ್ಲೂಡಿಂಗ್ ದ CCTV ಎವಿಡೆನ್ಸ್ ಏನಿದೆ, ಆಮೇಲೆ ಎಲ್ಲ ಎವಿಡೆನ್ಸ್ ಕೂಡ ನಾವು ಭಾಳ ಸೈಂಟಿಫಿಕ್ ಆಗಿ ಮಾಡ್ತೀವಿ. ನಮ್ಮ ACP ಸುಬ್ರಹ್ಮಣ್ಯಪುರ ಅವರು ಇದರಲ್ಲಿಯೇ ನಾವು ಹೇಳಿದ್ದೀವಿ, ಪರ್ಸ್ನಲಿ ಡೈಲಿ ಸೂಪರ್ವೈಸ್ ಮಾಡಬೇಕು. ಸೊ
ಸೊ ಇಟ್ ಇಸ್ ಎ ಚಾಲೆಂಜಿಂಗ್ ಕೇಸ್. ನಾವು ಭಾಳ ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ಬಿಕಾಸ್ ಈಗ ಇನ್ನೊಂದು ಸಾರಿ ಜೈಲಿನಿಂದ ಬಂದಿದ್ದಾನೆ, ಎಗೇನ್ ಇಸ್ ಡೇಂಜರ್ ಟು ಬ್ಯಾಂಗ್ಳೂರ್ ಟೀಮ್. ಔಟ್ಸೈಡ್ ಬಂದಿದ್ದಾನೆ, ಎಲ್ಲ ಸಾರ್ವಜನಿಕರು ಕೂಡ ಡೇಂಜರೇ, ಬಿಯಾಂಡ್ ಕೋರ್ಸ್ ಕರೆಕ್ಷನ್. ಸೊ ನಮ್ಮಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗ್ತದೋ ಮಾಡ್ತಾರೆ. ಆತನ ವಯಸ್ಸು ಕೇವಲ 21 ವರ್ಷ ಅಷ್ಟೇ. ಆದ್ರೆ ಅವನು ಮಾಡ್ತಾ ಇದ್ದ ಕುಕೃತ್ಯ ಅಂತಿಂಥದ್ದಲ್ಲ. ಯಾಕಂದ್ರೆ ಆ ವಯಸ್ಸಿಗೆ ಗಾಂಜಾ ಘಾಟು ಅವನ ಜೀವನವನ್ನೇ ಹಾಳುಗೆಡವಿತ್ತು. ಜೊತೆಗೆ ಆತ ಮಾಡ್ತಾ ಇದ್ದ ಭೀಕರ ಕೊಲೆಗಳು ಒಂದು ಬಾರಿ ಜೈಲಿನಿಂದ ಹೊರಬಂದ ಮೇಲಾದ್ರೂ ಬುದ್ಧಿ ಬಂದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅಲ್ವಾ? ಎಟಿಎಂನಲ್ಲಿ ನಡೆದ ಸೆಕ್ಯೂರಿಟಿ ಗಾರ್ಡ್ ಹತ್ಯೆ ಪೊಲೀಸರ ನಿದ್ದೆ ಕೆಡಿಸಿತ್ತು. ಕೊಲೆಗಾರ ಯಾರು ಅನ್ನುವ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದ ಪೊಲೀಸರಿಗೆ ಸಿಸಿಟಿವಿಯಲ್ಲಿ ಸಿಕ್ಕ ಆ ದೃಶ್ಯದಿಂದ ದೃಢವಾಗಿತ್ತು, ಅದು ಬೇರ್ಯಾರೂ ಅಲ್ಲ, ನಟೋರಿಯಸ್ ಪಾತಕಿ ರಾಜೇಂದ್ರ ಅಲಿಯಾಸ್ ಸೈಕೋ ರಾಜೇಂದ್ರ ಅಂತ. ಬೆಳ್ಳಂ ಬೆಳಗ್ಗೆ ಸದ್ದು ಮಾಡ್ತು ಪೊಲೀಸ್ ರಿವಾಲ್ವರ್, ಪೊಲೀಸ್ ಗುಂಡಿಗೆ ಸೈಕೋ ಕಾಲು ಪಂಚರ್. ನಮ್ಮ ಬೆಂಗಳೂರು ಸಿಟಿ ದಕ್ಷಿಣ ವಿಭಾಗ ಕುಮಾರಸ್ವಾಮಿ ಅವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾರ್ಚ್ 24ನೇ ತಾರೀಕು ನಮ್ಮ ಕರ್ನಾಟಕ ಬ್ಯಾಂಕ್ ATM ನಲ್ಲಿ ಇರುವ ಗಾರ್ಡ್, SIS ಪ್ರೈವೇಟ್ ಸೆಕ್ಯೂರಿಟಿ ಕಂಪನಿ ಗಾರ್ಡು ಲಿಂಗಪ್ಪ ಅವರ ಹೆಸರು, 65 ವರ್ಷ. ಅವರು ಬೆಳಗ್ಗೆ ಸುಮಾರು ಒಂದು 4:20ಕ್ಕೂ ಯಾರೋ ಒಬ್ಬರು ಕೊಲೆ ಮಾಡಿದ್ದಾರೆ. ಅವರು ಅಲ್ಲಿ ATM ಮಿಷಿನ್ ಪಕ್ಕ ಬೆಳಗ್ಗೆ ಸ್ವಲ್ಪ ಅವರು ರೆಸ್ಟ್ ತಗೊಳ್ಳುವಾಗ 420 ಯಾರೊಬ್ಬರು ಒಂದು ಕಳ್ಳು ತಗೊಂಡು ತಲೆ ಮೇಲೆ ಹಾಕಿ ಅವರು ಮರ್ಡರ್ ಮಾಡಿರ್ತಾರೆ. ಸೊ ಆಮೇಲೆ ನಮ್ಮ ACP ಸುಬ್ರಹ್ಮಣ್ಯಪುರ ಪ್ಲಸ್ ನಮ್ಮ KSL ಅವ್ರ ಇನ್ಸ್ಪೆಕ್ಟರ್ ಅಜರೀಶ್ ಕಿಲೇದಾರ್ ಅವರಿಬ್ಬರು ಕೂಡ 2 ಟೀಮ್ ಮಾಡಿಕೊಂಡು ದೇ ವರ್ ಚೆಕಿಂಗ್ ಔಟ್ ದ ಅಕ್ಯೂಸ್ಡ್. ಅಲ್ಲಿ ಸ್ಪಾಟ್ನಲ್ಲಿರುವ CCTV ಕ್ಯಾಮರಾ ಮೂಲಕ ನಮಗೊಂದು ಕ್ಲೂ ಇತ್ತು, ಬಟ್ ಜಾಸ್ತಿ ಅದರಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ. ಬಿಕಾಸ್ ಒಂಥರ ಅಕ್ಯೂಸ್ಡ್ ಫೋಟೋ ಏನು ಫೇಸ್ ಏನು ಅದರಲ್ಲಿ ಗೊತ್ತಾಗಿಲ್ಲ. ಸೊ ಭಾಳ ಪೇನ್ಸ್ಟೇಕಿಂಗ್ಲಿ ನಮ್ಮ ಪೊಲೀಸ್ ಅವರು ಕ್ರೈಮ್ ಪೀಪಲ್ ಸ್ಪೆಸಿಫಿಕಲಿ ಆಲ್ಮೋಸ್ಟ್ ಒಂದು CCTV ಕ್ಯಾಮ್ರಾ ಸುಮಾರು ಒಂದು 2 ಕಿಲೋಮೀಟರ್ ಟ್ರ್ಯಾಕ್ ಮಾಡಿಕೊಂಡು ಹೋಗಿದ್ದಾರೆ. ಕಂಪ್ಲೀಟ್ ರೋಡ್ನಲ್ಲಿ ಬ್ಯಾಕ್ವರ್ಡ್ಸ್ ಹೋಗುವಾಗ ಕೆಲವು ಕ್ಲೂಸ್ ಮುಖಾಂತರ ನಾವು ಅಕ್ಯೂಸ್ಡ್ ಯಾರನ್ನು 0 ಡೌನ್ ಮಾಡಿದ್ದೀವಿ. ಎಸ್, CCTV ದೃಶ್ಯವನ್ನ ಆಧರಿಸಿ ಪೊಲೀಸರು ಈ ಸೈಕೋ ರಾಜೇಂದ್ರನನ್ನ ಕೆಡ್ಡಾಕೆ ಕೆಡವೋದಕ್ಕೆ ರೆಡಿಯಾಗಿದ್ದರು. ಹೀಗೆ ಸ್ಥಳದಲ್ಲಿ ಬಿದ್ದಿರೋ ಕಾಕಿ ಗುಂಡು, ಹನಿ ಹನಿಯಾಗಿ ಅಲ್ಲಲ್ಲಿ ತೊಟ್ಟಿಕ್ಕಿರೋ ನೆತ್ತರು, ಸ್ಥಳದಲ್ಲಿ ಬೀಡು ಬಿಟ್ಟಿರೋ ಖಾಕಿ ಪಡೆ, ಡು ನಾಟ್ ಕ್ರಾಸ್ ಎಂಬಂತೆ ಸೃಷ್ಟಿಯಾಗಿರೋ ಕ್ರೈಮ್ ಸೀನ್, ಇದೆಲ್ಲ ನೋಡಿದ್ರೆ ಇಲ್ಲೇನೋ ಆಗಿದೆ ಅಂತ ಊಹೆ ಮಾಡೋದು ಸಹಜ. ಎಸ್, ಶನಿವಾರ ಬೆಳಗ್ಗೆ ಸೈಕೋ ಕಿಲ್ಲರ್ ರಾಜೇಂದ್ರ ಅಲಿಯಾಸ್ ಬೆಂಕಿ ರಾಜೇಂದ್ರನ ಮೇಲೆ KS ಲೇಔಟ್ ಪೊಲೀಸರು ಗುಂಡಿನ ರುಚಿ ತೋರಿಸಿದ್ದಾರೆ. ಕಳೆದ 2 ವಾರದ ಹಿಂದೆ 200 ರೂಪಾಯಿ ಮೊಬೈಲ್ಗಾಗಿ ಕರ್ನಾಟಕ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಲಿಂಗಪ್ಪ ಎಂಬುವರ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿದ್ದ ಈ ನಟೋರಿಯಸ್ ಸೈಕೋಪಾತ್. ಬಳಿಕ ಈತನಿಗಾಗಿ ಪೊಲೀಸರು ಶೋಧ ನಡೆಸಿದ್ದ ವೇಳೆ ಇಂದು ಬೆಳಗ್ಗೆ ಕೋನನ್ಕುಂಟೆ ಬಳಿಯ ನಾರಾಯಣಪುರ ಬಳಿ ಆರೋಪಿ ಬರೋ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಆದ್ರೆ ಪೊಲೀಸರಿಗೆ ಶರಣಾದ ಸೈಕೋ ಪೊಲೀಸರ ಮೇಲೆಯೇ ಕಲ್ಲೆಸ್ತು ಹಲ್ಲೆಗೆ ಮುಂದಾಗಿದ್ದ. ಈ ವೇಳೆ ಆತ್ಮರಕ್ಷಣೆಗೆ KS ಲೇಔಟ್ ಇನ್ಸ್ಪೆಕ್ಟರ್ ಅಜರೀಶ್ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ರು. ಸದ್ಯ ಸೈಕೋ ಕಿಲ್ಲರ್ ಬೆಂಕಿ ರಾಜೇಂದ್ರನಿಗೆ ಗುಂಡು ಹಾರಿಸಿ ಬಂಧಿಸಿರೋ ಪೊಲೀಸರು ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತನಿಖೆ ಮುಂದುವರಿಸಿದ್ದಾರೆ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ಕೊಲೆ ಮಾಡಿ ವಿಕೃತಿ ಮೆರೆದಿದ್ದ ಸೈಕೋನ ಮಂಡಿ ಚಿಪ್ಪು ಎಗರಿಸಿರೋದು ಎಲೆಕ್ಷನ್ ಟೈಮಲ್ಲಿ ಹಣ ಹೆಡ್ಡದ ಜೊತೆ ಹೆಸರು ಮಾಡಬಹುದು ಅಂತ ಹಬ್ಬಹಬ್ಬಿಸುತ್ತಿದ್ದ ಪಾತಕಿಗಳಿಗೆ ಪತರುಗುಟ್ಟುವಂತೆ ಮಾಡಿದಂತೂ ಸುಳ್ಳಲ್ಲ. ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈ ನಟೋರಿಯಸ್ ಪಾತಕಿ. ಆತನ ಮೇಲೆ ಸಾಲು ಸಾಲು ಪ್ರಕರಣಗಳು ದಾಖಲಾಗಿವೆ. ಆದರೆ ಪೊಲೀಸರಿಗೆ ತಲೆನೋವಾಗಿರೋದು ಏನ್ ಗೊತ್ತಾ? ಅವನು ಜೈಲಿನಿಂದ ಹೊರಗೆ ಬಂದ್ರೆ ಜನಸಾಮಾನ್ಯರಿಗೆ ಮತ್ತೆ ಗಂಡಾಂತರ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದು. ಈ ಸೈಕೋ ರಾಜೇಂದ್ರನನ್ನ ಕೆಡ್ಡಾಕೆ ಕೆಡವಿ ಜೈಲಿಗಟ್ಟಿದ್ದಾರೆ. ಆದ್ರೆ ಅವನು ಮತ್ತೆ ಜೈಲಿನಿಂದ ಹೊರಬಂದ್ರೆ ಏನ್ ಗತಿ ಅಂತ ಬೀದಿಲಿ ಮಲಗೋ ನಿರ್ಗತಿಕರು ಆತಂಕದಲ್ಲಿದ್ದಾರೆ. ಈ ಬಗ್ಗೆ DCP ಅಣ್ಣಾಮಲೈ ಹೇಳಿದ್ದೇನು ಗೊತ್ತಾ?
ಇಲ್ಲಿದೆ ನೋಡಿ. ಗಾಂಜಾ ನಶೆಯಲ್ಲಿ ನಡೀತಿದೆ ಕೊಲೆ ಯತ್ನ. ಈ ಗಾಂಜಾಗೆ ಬಲಿಯಾಗ್ತಿದ್ದಾರೆ ಯುವಕರು. ಈ ಗಾಂಜಾ ಅನ್ನೋ ನಶೆಗೆ ಹಾಳಾಗ್ತಿದ್ದಾರೆ ಯುವಕರು. ಇದೇ ಗಾಂಜಾ ನಶೆಯಿಂದ ಎಷ್ಟೋ ಕೊಲೆ ಯತ್ನ ಪ್ರಕರಣಗಳು ನಡೆದಿವೆ. ಇಂಥ ಮಾದಕ ವಸ್ತುಗಳು ಬ್ಯಾನ್ ಆಗುವವರೆಗೂ ಇಂಥ ದುರ್ಘಟನೆಗಳು ನಡೀತಾನೆ ಇರ್ತವೆ. ಇನ್ನು ಈ ಸೈಕೋ ರಾಜೇಂದ್ರನ ವಿಷಯದಲ್ಲೂ ಅದೇ ಆಗಿತ್ತು. ಚಿಕ್ಕ ವಯಸ್ಸಿನಿಂದಲೂ ಈ ಹಾಳು ಗಾಂಜಾಗೆ ಅಡಿಕ್ಟ್ ಆಗಿ ತನ್ನ ಅಮೂಲ್ಯ ಜೀವನವನ್ನೇ ಕಳೆದುಕೊಂಡಿದ್ದಾನೆ ಈ ಸೈಕೋಪಾತ್. ವಿ ವಿಲ್ ಡೂ ದ ಚಾರ್ಜ್ ಶೀಟ್ ಇನ್ 10 days ಫ್ಲಾಟ್. ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಕೊಡ್ತೀವಿ. ಆಮೇಲೆ ನಾವು ಎಷ್ಟು ಜುಡಿಷಿಯಲ್ ಪ್ರಾಸೆಸ್ ಮೂವ್ ಮಾಡ್ಲಿಕ್ಕಾಗ್ತದೆ. ಎಲ್ಲ ಟೈಮ್ ಏನಾಗ್ತದೆ, ಜುಡಿಷಿಯಲ್ ಪ್ರಾಸೆಸ್ನಲ್ಲಿರುವ ವಿಳಂಬ ಯೂಸ್ ಮಾಡಿಕೊಂಡು ಈ ಮನುಷ್ಯ ಅದೊಂದು ಅವಕಾಶ ಆಗಿತ್ತು. ಯಾಕೆ ನಮ್ಮ ಲಾ ಮೇಲೆ ಒಂದು ಮರ್ಯಾದೆ ಇಲ್ಲ. ಬಿಕಾಸ್ ದಿಸ್ ಫೆಲೋ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಜುಡಿಷಿಯರಿ ಪ್ರಾಸೆಸ್ನಲ್ಲಿರುವ ಡಿಲೇ ಏನಿದೆ ಅದು ಇವನು ಸಾಧಕವಾಗಿ ಯೂಸ್ ಮಾಡಿಕೊಂಡಿದ್ದಾನೆ. ಸೊ ಈ ಟೈಮ್ ನಾವು ಬಿಡಲ್ಲ. ಸೊ 10 daysನಲ್ಲಿ ವಿಲ್ ಚಾರ್ಜ್ ಶೀಟ್, ವಿಲ್ ಮೇಕ್ ಶೋರ್ ದ ಟ್ರಯಲ್ ಇಸ್ ಆಲ್ಸೋ ಪ್ರಾಪರ್ಲಿ ಮಾನಿಟರ್ಡ್. ಇದರಲ್ಲಿ ಎಷ್ಟು ಕನ್ವಿಕ್ಷನಲ್ಲಿ ಫುಲ್ಲೆಸ್ಟ್ ಪಾಸಿಬಲ್ ಸೆಂಟೆನ್ಸ್ ಏನು ಬೇಕು ಭಾಳ ಸೈಂಟಿಫಿಕ್ ಆಗಿ ಮಾಡ್ತೀವಿ, ಇನ್ಕ್ಲೂಡಿಂಗ್ ದ CCTV ಎವಿಡೆನ್ಸ್ ಏನಿದೆ. ಆಮೇಲೆ ಎಲ್ಲ ಎವಿಡೆನ್ಸ್ ಕೂಡ ನಾವು ಭಾಳ ಸೈಂಟಿಫಿಕ್ ಆಗಿ ಮಾಡ್ತೀವಿ. ನಮ್ಮ ACP ಸುಬ್ರಹ್ಮಣ್ಯಪುರ ಅವರು ಇದರಲ್ಲಿಯೇ ನಾವು ಹೇಳಿದ್ದೀವಿ, ಪರ್ಸ್ನಲಿ ಡೈಲಿ ಸೂಪರ್ವೈಸ್ ಮಾಡಿ ಮಾಡಬೇಕು. ಸೊ ಇಟ್ ಇಸ್ ಎ ಚಾಲೆಂಜಿಂಗ್ ಕೇಸ್. ನಾವು ಭಾಳ ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ಬಿಕಾಸ್ ಈಗ ಇನ್ನೊಂದು ಸಾರಿ ಜೈಲಿಂದ ಬಂದಿದ್ದಾನೆ. ಎಗೇನ್ ಇಸ್ ಡೇಂಜರ್ ಟು ಬ್ಯಾಂಗ್ಳೂರ್ ಪೀಪಲ್. ಔಟ್ಸೈಡ್ ಬಂದಿದ್ದಾನೆ. ಎಲ್ಲ ಸಾರ್ವಜನಿಕರು ಕೂಡ ಡೇಂಜರ್ ಬಿಯಾಂಡ್ ಕೋರ್ಸ್ ಕರೆಕ್ಷನ್. ಸೊ ನಮ್ಮಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗ್ತದೋ ಮಾಡ್ತೀವಿ. ಸರ್, ನೇಟಿವ್ ಅಂದ್ರೆ ಬೈ ಬರ್ತ್ ಬೆಂಗಳೂರ ಬೇರೆ ಕಡೆ? ಬೈ ಬರ್ತ್ ಬ್ಯಾಂಗ್ಳೂರ್. ನಮ್ಮ ಹಳೆಯ ತ್ಯಾಗರಾಜನಗರ್ ಪೊಲೀಸ್ ಸ್ಟೇಷನ್ ಏರಿಯಾಕ್ಕೆ ಸಂಬಂಧಪಟ್ಟಿದ್ದ ಮನುಷ್ಯ. ನಾವು ಹುಡುಕ್ತಾ ಇದ್ದೀವಿ. ಬೇಸಿಕಲಿ ಏನಾಗಿತ್ತು, ರೈಟ್ ನಾವು ಇಟ್ ಅಪ್ಪ ಅಮ್ಮ ಬಗ್ಗೆ ನಮಗೆ ಅವನಿಗೆ ಮಾಹಿತಿ ಕೊಡ್ತಾ ಇಲ್ಲ, ನಮ್ಮ ಕೈನಲ್ಲಿ ಕೂಡ ಇಲ್ಲ. ಬಿಕಾಸ್ ಪಾರ್ಕ್ನಲ್ಲಿ ಮಲಗ್ತಾನೆ, ಸ್ಲೀಪಿಂಗ್ ಆಲ್ ದ ಪಾರ್ಕ್ ರೋಡ್ ಈ ಥರ ಎಲ್ಲಿ ಸಿಗ್ತದವನು. ಇವತ್ತು ನಾವು ಇನ್ಸ್ಪೆಕ್ಟರ್ ಟಾಸ್ಕ್ ಮಾಡಿದ್ವಿ, ಹಳೆಯ ಕೇಸ್ ಫೈಲ್ಸ್ ಓಪನ್ ಮಾಡಿ. ಯಾಕೆಂದ್ರೆ ತಂಗಿ ಕೇಸ್ನಲ್ಲಿ ಕೂಡ ಐ ಥಿಂಕ್ ಮನೆಯಲ್ಲಿಂದ ಆಮೇಲೆ ಔಟ್ಸೈಡ್ ಕಳಿಸಿದ್ದಾರೆ ಗೊತ್ತಾಯಿತು. ಬಟ್ ವಿ ಆರ್ ನಾಟ್ ವೆರಿ ಶ್ಯೂರ್. ಅದ್ರ ಬಗ್ಗೆ ಹುಡುಕ್ತಾ ಇದ್ದೀವಿ. ಮ್ಯಾರಿಡ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ಫ್ಯಾಮಿಲಿ ಆಲ್ಸೋ ಯಾರು ಅದು ನಾವು ಶುರು ಮಾಡಿದ್ವಿ. ವಿಲ್ ಫೈಂಡ್ ಔಟ್. ರೈಟ್ ನಾವು ಮನೆ ಬಂದು ಬನ್ನೀರ್ಘಟ್ಟ ಪಕ್ಕ ಏನೋ ಒಂದು ಸಮ್ ಕೈಂಡ್ ಆಫ್ ಸ್ಲಮ್ ಏರಿಯಾ ತೋರಿಸಿದ್ದಾನೆ. ನಾನು ವಾಸ ಇರ್ತೀನಿ, ವಾರಕ್ಕೆ 2 ದಿನ 3 ದಿನ ಔಟ್ಸೈಡ್ ಇರ್ತೀನಿ. ಅದು ಮನೆಗೆ ವಿಸಿಟ್ ಮಾಡಿ ಅಲ್ಲಿருந்து ಕರೆಕ್ಟ್ ಇನ್ಫಾರ್ಮೇಷನ್ ಇರ್ತೀವಿ. ಒಟ್ನಲ್ಲಿ ಕುಖ್ಯಾತ ನಟೋರಿಯಸ್ ಕಿಲ್ಲರ್ ಸೈಕೋ ರಾಜೇಂದ್ರನನ್ನ ಜೈಲಿಗಟ್ಟಿದ್ದಾರೆ. ಆದ್ರೆ ಇನ್ನೂ ಕೆಲವರು ನಟೋರಿಯಸ್ ಪಾತಕಿಗಳು ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿದ್ದಾರೆ. ಆ ಎಲ್ಲ ಪಾತಕಿಗಳನ್ನ ಕೆಡ್ಡಾಕಿ ಕೆಡವಿದ್ರೆ ಮಾತ್ರ ನಮ್ಮ ಬೆಂಗಳೂರು ಸೇಫ್ ಆಗೋದು ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಡೈರಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.